ನಮಸ್ಕಾರ ಕಣ್ರಿ ಕರ್ನಾಟಕ ಜನತೆಗೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ನಾನು ಕೂಡ ಸಖತ್ತಾಗಿದ್ದೇನೆ. ನಮ್ಮ ಬೆಂಗಳೂರಿನ ಸುಮಾರು 70 ಕಿಲೋಮೀಟರ್ ದೂರದಲ್ಲಿರುವಂತಹ ಚಿಕ್ಕಬಳ್ಳಾಪುರಿನಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿರುವಂತಹ ಈಶಾ ಫೌಂಡೇಶನ್ ಆದಿಯೋಗಿ ಆದಿಯೋಗಿ ಸ್ವರೂಪವಿರುವಂತಹ ಸ್ಥಳಕ್ಕೆ ನಾನು ಬಂದಿದ್ದೇನೆ. ನಾನು ಒಬ್ನೇ ಬರ್ಲಿಲ್ಲ ಕಣ್ರಿ, ನಿಮ್ಮಂತ ಈ ಒಂದು ವಿಡಿಯೋ ಮುಖಾಂತರ ಕರ್ಕೊಂಡು ಬಂದಿದ್ದೇನೆ. ಸುಮಾರು ಹೋಗೋಕ್ಕಿಂತ ಮುಂಚೆ ಸ್ಮಾಲ್ ರಿಕ್ವೆಸ್ಟ್ ಕಣ್ರಿ, ಯಾರೆಲ್ಲ ಲೈಫ್ ಟ್ರಾವೆಲ್ ಕನ್ನಡ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನೋಡುವ ಬನ್ರಿ ಕಣ್ರಿ ಹೇಗಿದೆ ಅಂತ. ನಾವು ಒಳಗಡೆ ಹೋಗೋಕ್ಕಿಂತ ಮುಂಚೆ ಒಂದು ಇಲ್ಲಿ ಇದು ಕಾಣುತ್ತೆ, ಏನಂತಂದ್ರೆ ತ್ರಿಶೂಲ ನೋಡಿ. ನಾ ಅಲ್ಲಿಂದ ಮುಂದ್ಗಡೆಯಿಂದ ವಿಡಿಯೋ ಮಾಡ್ಬೇಕು ಅನ್ಕೊಂಡೆ, ಬಟ್ ಆಗ್ಲಿಲ್ಲ. ನಾವು ಮೊದಲಿಗೆ ಒಳಗೆ ಬರುವಾಗ ಒಂದು ತ್ರಿಶೂಲ ಕಾಣುತ್ತೆ ಫಸ್ಟಿಗೆ, ತದನಂತರ ಆದಿಯೋಗಿ, ಮತ್ತೆ ಅಲ್ಲಿ ನಂದಿ ಸ್ವರೂಪ ಇದೆ. ಒಳಗಡೆ ಹೇಗೆಲ್ಲ ಇದಾವಂತ ನೋಡುವ. ಈ ಒಂದು ಸ್ವರೂಪ ಇದೆಯಲ್ಲ ಕಣ್ರಿ ಆದಿಯೋಗಿದು, ಇದು ಸುಮಾರು 3 ವರ್ಷ ಇತ್ತು ಕಣ್ರಿ ಕಟ್ಟಿಗೆ ತಿಂದು. 2 ಸ್ವರೂಪ ಇದಾವೆ. ಒಂದು ತಮಿಳುನಾಡಿನಲ್ಲಿ ಕೊಯಮತ್ತೂರು ಎಂಬ ಒಂದು ಊರಿನಲ್ಲಿ ಒಂದು ಸ್ವರೂಪ ಇದೆ, ಅದು ಫಸ್ಟ್ ಸ್ವರೂಪ. ತದನಂತರ ಈ ಒಂದು ಆದಿಯೋಗಿ ಸ್ವರೂಪ ಇದನ್ನ ನೋಡ್ತಾ ಇದ್ರಲ್ಲ, ಇದು ಸೆಕೆಂಡ್ ಆಗಿ ಕಟ್ಟಿರುವಂತ ಸ್ವರೂಪ. ಅದು ಕೊಯಮತ್ತೂರಿನಲ್ಲಿರುವಂತ ಸ್ವರೂಪ. 2017ರಲ್ಲಿ ಕಟ್ಟಿದ್ದಾರೆ. ಈ ಒಂದು ಸ್ವರೂಪ ನೋಡ್ತಾ ಇದ್ದೀರಲ್ಲ ಶಿವಂದು, ಇದು 2023ರಲ್ಲಿ ಈ ಒಂದು ಸ್ವರೂಪ ಕಟ್ಟಿದ್ದು. ಈ ಒಂದು ಸ್ವರೂಪ ಯಾರು ಉದ್ಘಾಟನೆ ಮಾಡಿದಾರೆ ಅಂದ್ರೆ, ಆಗಿನ ಒಂದು ಮುಖ್ಯಮಂತ್ರಿ ಆಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಈ ಒಂದು ಸ್ವರೂಪವನ್ನು ಉದ್ಘಾಟನೆ ಮಾಡಿದ್ದು. ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಏನಿದೆ ಅಲ್ವಾ, ಇದೇ ರೀತಿಯ ಒಂದು ಸ್ವರೂಪ, ಅದು 2017ರಲ್ಲಿ ಓಪನಿಂಗ್ ಆಗಿದೆ ಆ ಒಂದು ಸ್ವರೂಪ. ಆ ಒಂದು ಸ್ವರೂಪವನ್ನು ಉದ್ಘಾಟಿಸಿದವರು ಸದ್ಗುರು ಜಗ್ಗಿ ವಾಸುದೇವ ಅವರು ಆ ಒಂದು ಸ್ವರೂಪವನ್ನು ಉದ್ಘಾಟನೆ ಮಾಡಿದ್ದಾರೆ. ಈ ಒಂದು ಈಶಾ ಫೌಂಡೇಶನ್ ಅಂತ ಒಂದು ಸಂಸ್ಥೆ ಇದೆ ಅಲ್ವಾ, ಈ ಒಂದು ಸಂಸ್ಥೆಯ ಸಂಸ್ಥಾಪಕರು ಸದ್ಗುರು ಜಗ್ಗಿ ವಾಸುದೇವ ಅವರೇ ಆಗಿದ್ದಾರೆ. ಒಂದು ಯೋಗ ಮನುಷ್ಯನಿಗೆ ಎಷ್ಟು ಮುಖ್ಯವಂತಂದರೆ, ಅವನಲ್ಲಿರುವಂತಹ ಕಾಯಿಲೆಗಳನ್ನು ಗುಣಪಡಿಸುವಂತ ಶಕ್ತಿ ಈ ಒಂದು ಯೋಗಕ್ಕಿದೆ. ಹಾಗಾಗಿ ಆದಿಯೋಗಿ ಅಂತ ಮುಂಚೆಯಿಂದಲೇ ಬಂದಿರುವಂತ ಈ ಒಂದು ಹೆಸರು ಶಿವನಿಗೆ, ಮೊದಲು ಶಿವ ಏನ್ ಮಾಡ್ತಾ ಇದ್ದಾನಂತಂದ್ರೆ ಧ್ಯಾನ ಮಾಡ್ತಾ ಇದ್ದ. ಹಾಗಾಗಿ ಧ್ಯಾನ ಮಾಡ್ತಾ ಇದ್ದಂತ ಶಿವ ಆದಿಯೋಗಿ ಅಂತಲೇ ಹೆಸರು ಪಡೆದುಕೊಂಡಿರುವಂತ ಶಿವ, ಅದೇ ರೀತಿ ಇರುವಂತ ಒಂದು ಧ್ಯಾನ ಯಾವ ರೀತಿ ಮಾಡ್ತಾರಲ್ವಾ ಮನುಷ್ಯರು, ಅದೇ ರೀತಿ ಒಂದು ಶಿವನ ಸುಮಾರು 112 ಅಡಿ ಎತ್ತರದ ಒಂದು ಸ್ವರೂಪವನ್ನು ಸದ್ಗುರು ಜಗ್ಗಿ ವಾಸುದೇವ ಅವರು ಏನ್ ಮಾಡಿದ್ದಾರೆ ಅಂದ್ರೆ ನಿರ್ಮಾಣ ಮಾಡಿದ್ದಾರೆ. 2 ಕಡೆಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಅವರು. ಒಂದು ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಒಂದು ಫಸ್ಟ್ ಅದು ನಿರ್ಮಾಣ ಆಗಿದೆ 2017ರಲ್ಲಿ. ತದನಂತರ 2023ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರಿನಲ್ಲಿ ಈ ಒಂದು ಆದಿಯೋಗಿ ಶಿವನ ಸ್ವರೂಪವನ್ನು ನಿರ್ಮಾಣ ಮಾಡಿದ್ದಾರೆ. ಈಗ ಶಿವನ ಹತ್ತಿರ ಮುಂದಗಡೆ ಹೋಗಿ ನೋಡೋ ಬನ್ನಿ ಯಾವ ರೀತಿ. ಮತ್ತೆ ಅದೇ ರೀತಿ ಶಿವನ ಮುಂದ್ಗಡೆನೆ ನಂದಿ ಸ್ವರೂಪ ಕೂಡ ಇದೆ. ಅದು ಸುಮಾರು ಅಂದ್ರೆ ಒಂದು 25 ಅಡಿ ಎತ್ತರದ ಒಂದು ನಂದಿಯ ಒಂದು ಸ್ವರೂಪವನ್ನು ಶಿವನ ಮುಂದ್ಗಡೆನೆ ಇಟ್ಟಿದ್ದಾರೆ. ನೋಡುವ ಬನ್ನಿ. ಯಾವುದೇ ಒಂದು ಶಿವನ ದೇವಸ್ಥಾನಕ್ಕೆ ನಾವು ಭೇಟಿ ಕೊಟ್ರೆ ಅಲ್ಲಿ ಮೊದಲಾಗಿ ನಾವು ನೋಡುವುದು ನಂದಿ. ಯಾವಾಗಲೂ ಶಿವನ ಎದುರುಗಡೆನೆ ಇರುವಂತಹ ಈ ಒಂದು ನಂದಿ. ಜಟಾಟವಿ ಗಲಜ್ಜಲ ಪ್ರವಾಹ ಪಾವಿತ ಸ್ಥಲೆ ಕಲೇವಲಂಬ್ಯ ಲಂಬಿತಾಂ ಭುಜಂಗ ತುಂಗ ಮಾಲಿಕಾಂತ ಮಡ್ಡ 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 ಮನ್ನಿನಾದ ವಡ್ಡ ಮರ್ವಯಂ ಚಕಾರ ಚಂಡ ತಾಂಡವಂ ತನೋತು ನ ಶಿವ ಶಿವ.
ಜಟಾಕಟಾಹ ಸಂಭ್ರಮ ಭ್ರಮ ನಿಲಿಂಪ ನಿರ್ಝರಿ ವಿಲೋಲ ವೀಚಿ ವಲ್ಲರಿ ವಿರಾಜಮಾನ ಮೂರ್ಧನಿ ಧಗಜ್ವಲಲ್ಲಾಟ ಪಟ್ಟ ಪಾವಕೆ ಕಿಶೋರ ಚಂದ್ರಶೇಖರೇ ರತಿ ಪ್ರತಿಕ್ಷಣಂ ಮಮ ಧರೇಂದ್ರ ನಂದಿನಿ ವಿಲಾಸ ಬಂಧು ಬಂಧುರ ಸುರದ್ದಿಗಂತ ಸಂತತಿ ಪ್ರಮೋದಮಾನ ಮಾನಸೆ ಕೃಪಾ ಕಟಾಕ್ಷ ಧೋರಣೆ. ನೋಡಿದ್ರಲ್ಲ ಕಣ್ರಿ, ನಮ್ಮ ಆದಿಯೋಗಿ ಶಿವನ ಸುಮಾರು 112 ಅಡಿ ಎತ್ತರದ ಸ್ವರೂಪವನ್ನು, ಎಲ್ಲಾ ಸುತ್ತಮುತ್ತಲು ಬೆಟ್ಟ ಗುಡ್ಡಗಳಿಂದ ಕವಿದಿರುವಂತಹ ವಾತಾವರಣದ ಜೊತೆಗೆ ಈ ಒಂದು ಶಿವನ ಸ್ವರೂಪ ಕೂಡ ಸ್ಥಾಪನೆಗೊಂಡಿದೆ. ಎಷ್ಟು ಖುಷಿ ಆಗ್ತದೆ. ಈ ವಿಡಿಯೋ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೇನೆ. ಯಾರೇ ಲೈಫ್ ಟ್ರಾವೆಲ್ ಕನ್ನಡ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಮತ್ತೊಂದು ಜಾಗದಲ್ಲಿ ನಿಮ್ಮೊಂದಿಗೆ, ಆ ಸ್ಥಳದೊಂದಿಗೆ ಸಿಗುತ್ತೇನೆ. ಅಲ್ಲಿವರೆಗೂ ಬಾಯ್.